ನಮಸ್ಕಾರ ವೀಕ್ಷಕರೇ. ಬಹಳ ನಿರೀಕ್ಷೆ ಹುಟ್ಟಿಸಿರೋ ದೆಹಲಿ ಎಲೆಕ್ಷನ್ ನಲ್ಲಿ ಈ ಬಾರಿ ಕೇಜ್ರಿವಾಲ್ಗೆ ತಮ್ಮ ಹಳೆಯ ತಪ್ಪುಗಳೆಲ್ಲ ಕಾಡ್ತಾ ಇದೆ. ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯೆ ಹಾಗೂ ಪಕ್ಷದ ವಿರುದ್ಧ ರೆಬೆಲ್ ಆಗಿರೋ ಸ್ವಾತಿ ಮಲಿವಾಲ್ ಕೇಜ್ರಿವಾಲ್ ಸರ್ಕಾರದ ಅವಾಂತರಗಳನ್ನ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ. ಗಲ್ಲಿ ಗಲ್ಲಿಗಳಲ್ಲಿ ತಿರುಗಿ ಮಾಧ್ಯಮದವರಿಗೆ ದೆಹಲಿಯ ವಾಸ್ತವ ಸ್ಥಿತಿಯನ್ನ ದರ್ಶನ ಮಾಡಿಸ್ತಾ ಇದ್ದಾರೆ. ಮೊದಲೇ ಎಲ್ಲಾ ದಿಕ್ಕಿನಿಂದ ಹೊಡೆತಗಳನ್ನ ಅನುಭವಿಸ್ತಾ ಇರೋ ಕೇಜ್ರಿವಾಲ್ಗೆ ಇದು ದುಬಾರಿ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳು ನಡೆದಿವೆ. ಇನ್ನೊಂದೆಡೆ ಕೇಜ್ರಿವಾಲ್ ಹೊಸ ಡ್ರಾಮಾಗಳು ಶುರುವಾಗಿದ್ದು, ಮುಂಚೆ ತಮ್ಮನ್ನ ತಾವು ಸಿಂಪಲ್ ಅಂತ ಹೇಳ್ಕೊಳ್ತಾ ಇದ್ದವರು ಈಗ ಏನೇನ್ ಮಾಡ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೂಡ ಬರ್ತಾ ಇವೆ. ಮತ್ತೊಂದೆಡೆ ಅವರ ಪಕ್ಷದ ನಾಯಕರ ಮಕ್ಕಳ ದರ್ಪ ದೌಲತ್ತು ಜಗಜ್ಜಾಹೀರಾಗ್ತಾ ಇದೆ. ಇದು ಕೂಡ ಪಕ್ಷಕ್ಕೆ ಬ್ಯಾಕ್ ಫೈರ್ ಆಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಇದರ ಜೊತೆಗೆ ಯಾವ್ಯಾವ ಪಾರ್ಟಿ ಏನೇನು ಆಫರ್ ಕೊಡ್ತಾ ಇದೆ ಅನ್ನೋದನ್ನು ಕೂಡ ತಿಳಿಸ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ದೆಹಲಿ ಎಲೆಕ್ಷನ್ ಈ ಬಾರಿ ಎಲ್ಲಾ ಪಕ್ಷಗಳಿಗೂ ಪ್ರತಿಷ್ಠೆಯ ವಿಚಾರವಾಗಿದೆ. ಹ್ಯಾಟ್ರಿಕ್ ಗೆಲುವಿನ ಜೊತೆಗೆ ಅಸ್ತಿತ್ವವನ್ನ ಉಳಿಸಿಕೊಳ್ಳೋದಕ್ಕೆ ಕೇಜ್ರಿವಾಲ್ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದ್ರೆ, ಬರೋಬ್ಬರಿ 27 ವರ್ಷಗಳ ಬಳಿಕ ದೆಹಲಿಯಲ್ಲಿ ಕೇಸರಿ ಧ್ವಜ ಹಾರಿಸಬೇಕು ಅಂತ ಬಿಜೆಪಿ ಪ್ರಯತ್ನ ಪಡ್ತಾ ಇದೆ. ಇನ್ನೊಂದೆಡೆ 10 ವರ್ಷಗಳಿಂದ ದೆಹಲಿಯಲ್ಲಿ ಮೂಲೆ ಗುಂಪಾಗಿರೋ ಕಾಂಗ್ರೆಸ್ ಕೂಡ ಅವಕಾಶ ಸಿಕ್ಕಾಗ ಬಿಡಬಾರದು ಅನ್ನೋ ಯೋಚನೆ ಮಾಡಿದೆ. ಆದ್ರೆ ಮೇನ್ ಫ್ರೇಮ್ ನಲ್ಲಿರೋ ಬಿಜೆಪಿಗೆ ದೆಹಲಿ ಗೆದ್ರೆ ಬೋನಸ್, ಇಲ್ಲ ಅಂದ್ರೆ ವಿಪಕ್ಷದಲ್ಲಿ ಕೂರ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಆದ್ರೆ ಹಗರಣ, ಆಡಳಿತ ವಿರೋಧಿ ಅಲೆ, ಶೂನ್ಯ ಅಭಿವೃದ್ಧಿ ಜೊತೆಗೆ ಸಾಲು ಸಾಲು ಸುಳ್ಳುಗಳು, ಡ್ರಾಮಾ ಕೇಜ್ರಿವಾಲ್ರನ್ನ ಕಾಡ್ತಾ ಇದೆ. ಅದರ ಜೊತೆಗೆ ಈಗ ತಮ್ಮದೇ ಪಕ್ಷದ ರೆಬೆಲ್ ನಾಯಕಿ ಸ್ವಾತಿ ಮಲಿವಾಲ್ ಕಗ್ಗಂಟಾಗ್ತಾ ಇದ್ದಾರೆ. ಅದ್ಯಾವಾಗ ಸಿಎಂ ನಿವಾಸದಲ್ಲಿ ತಮ್ಮ ಮೇಲೆ ಹಲ್ಲೆ ಆಯ್ತೋ ಆಗಲೇ ಸ್ವಾತಿ ಕೇಜ್ರಿವಾಲ್ ವಿರುದ್ಧ ತಿರುಗಿ ಬಿದ್ದಿದ್ರು. ಕನಿಷ್ಠ ಪಕ್ಷ ಸಾಂತ್ವನ ಹೇಳದೆ, ಆಗಿದ್ದನ್ನ ಸರಿಪಡಿಸೋದಕ್ಕೂ ಸ್ವಲ್ಪವೂ ಯತ್ನಿಸದೆ ತಾವು ದೂರಿದ್ದಲ್ಲದೆ ತಮ್ಮ ಪಕ್ಷದ ನಾಯಕರ ಕೈಯಲ್ಲೂ ಸ್ವಾತಿ ವಿರುದ್ಧ ಹೇಳಿಕೆಯನ್ನ ಕೊಡಿಸಿದ್ರು ಕೇಜ್ರಿವಾಲ್. ಇದರ ನಂತರ ಕೇಜ್ರಿವಾಲ್ ವಿರುದ್ಧ ಸಮರ ಸಾರಿರೋ ಸ್ವಾತಿ ಹಂತ ಹಂತವಾಗಿ ಶಾಕ್ ಕೊಡ್ತಾನೆ ಇದ್ದಾರೆ. ಕಳೆದ 2 ತಿಂಗಳಿಂದ ದೆಹಲಿಯ ಗಲ್ಲಿ ಗಲ್ಲಿಗಳಲ್ಲಿ ತಿರುಗಾಡಿ ಜನರನ್ನ ಮಾತನಾಡಿಸಿ ಆಮ್ ಆದ್ಮಿ ಶಾಸಕರು ಕೆಲಸ ಮಾಡಿಲ್ಲ ಅನ್ನೋದನ್ನ ಇಡೀ ಪ್ರಪಂಚಕ್ಕೆ ತೋರಿಸಿದ್ರು. ಅಲ್ಲದೆ ಲೈವ್ ನಲ್ಲೇ ಆಯಾ ಕ್ಷೇತ್ರದ ಶಾಸಕರಿಗೆ ಕಾಲ್ ಮಾಡಿ ಲೌಡ್ ಸ್ಪೀಕರ್ ಹಾಕಿ ಅವರ ಬಾಯಿಂದ ಎಂತ ಉತ್ತರ ಬರುತ್ತೆ ಅನ್ನೋದನ್ನ ಜನರ ಎದುರಿಗೆ ತೋರಿಸಿದ್ರು. ಈ ವಿಡಿಯೋಗಳು ವೈರಲ್ ಆಗಿ ಒಂದು ಹಂತದಲ್ಲಿ ಕೇಜ್ರಿವಾಲ್ ಮರ್ಯಾದೆ ಹರಾಜಾಗಿತ್ತು. ಈಗ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಪ್ಗೆ ಆಪ್ ಕೊಡ್ತಾ ಇದ್ದಾರೆ ಸ್ವಾತಿ. ಈ ಬಾರಿ ಕೇಜ್ರಿವಾಲ್ ವಿರುದ್ಧ ಜನಾಕ್ರೋಶ ಹೆಚ್ಚಾಗೋದಕ್ಕೆ ಸ್ಲಂಗಳ ನಿರ್ಲಕ್ಷ್ಯ ಕೂಡ ಪ್ರಮುಖ ಕಾರಣ. ಆದ್ರಿಂದ ದೆಹಲಿಯ ಸ್ಲಂ ಏರಿಯಾಗಳಲ್ಲಿ ಸ್ವಾತಿ ಮಲಿವಾಲ್ ಹೆಜ್ಜೆ ಹಾಕಿದ್ದಾರೆ. ಎಲ್ಲಿ ನೋಡಿದರಲ್ಲಿ ಕಸ, ಕೊಳಚೆ ನೀರು, 1 ನಿಮಿಷವೂ ನಿಲ್ಲೋದು ಕಷ್ಟ ಅನ್ನಿಸೋ ಜಾಗದಲ್ಲಿ ದಿನನಿತ್ಯ ನರಕ ನೋಡ್ತಾನೆ ಜೀವಿಸ್ತಾ ಇರೋ ಜನಸಾಮಾನ್ಯರು. ಯಾವ ಆಂಗಲ್ ನಲ್ಲಿ ನೋಡಿದ್ರೂ ಇದನ್ನ ಅಭಿವೃದ್ಧಿ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಕೇಜ್ರಿವಾಲ್ ಮಾತ್ರ ಹೋದಲ್ಲಿ ಬಂದಲ್ಲಿ ದೆಹಲಿ ಮಾಡೆಲ್ ಅಂತ ಹೇಳ್ತಾ ಇದ್ದಾರೆ. ಇಂಥ ವಿಡಿಯೋಗಳನ್ನ ಶೇರ್ ಮಾಡೋ ಮೂಲಕ ಕೇಜ್ರಿವಾಲ್ಗೆ ಟಕ್ಕರ್ ಕೊಡ್ತಾ ಇದ್ದಾರೆ. ಏನು, ತಮ್ಮ ಮೇಲೆ ಹಲ್ಲೆ ಕೇಸ್ ಸಂಬಂಧ ಮತ್ತೆ ಮಾತನಾಡಿರೋ ಸ್ವಾತಿ, ಹಲ್ಲೆ ಮಾಡಿರೋ ವಿಪ್ಲವ್ನನ್ನ ಕಾಪಾಡೋದಕ್ಕೆ ಕೇಜ್ರಿವಾಲ್ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನನ್ನ ಮೇಲೆ ಹಲ್ಲೆ ಮಾಡೋದಕ್ಕೆ ಹೇಳಿದ್ದೆ ಕೇಜ್ರಿವಾಲ್, ಆತ ಸಿಕ್ಕಿಬಿದ್ರೆ ಎಲ್ಲಾ ವಿಚಾರ ಆಚೆ ಬರುತ್ತೆ ಅನ್ನೋ ಕಾರಣಕ್ಕೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂತ ದೂರಿದ್ದಾರೆ. ಇನ್ನೊಂದೆಡೆ ಕೇಜ್ರಿವಾಲ್ ಸಿಂಪತಿ ಗಿಟ್ಟಿಸಿಕೊಳ್ಳೋ ಕೆಲಸವನ್ನು ಕೂಡ ಮಾಡ್ತಾ ಇರೋದು ಎಲ್ಲರ ಕಣ್ಣಿಗೆ ಕಾಣಿಸ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ಕೇಜ್ರಿವಾಲ್ ಸೆಕ್ಯೂರಿಟಿ ಹೆಚ್ಚಾಗಿದೆ. ಬರೋಬ್ಬರಿ 63 ಪರ್ಸನಲ್ ಸೆಕ್ಯೂರಿಟಿ ಇಟ್ಕೊಂಡು ಕೇಜ್ರಿವಾಲ್ ಪ್ರಚಾರಕ್ಕೆ ಹೋಗಿ ಬರ್ತಾ ಇದ್ದಾರೆ. ಆಶ್ಚರ್ಯ ಏನಂದ್ರೆ, ಕೇಜ್ರಿವಾಲ್ ಸೆಕ್ಯೂರಿಟಿ ಬಗ್ಗೆ ಪಂಜಾಬ್ ಪೊಲೀಸ್ ಟೀಮ್ ಹಾಗೂ ಕಮಿಷನರ್ ವಿಪರೀತ ತಲೆ ಕೆಡಿಸಿಕೊಂಡಿರೋದು. ಮೊದಲೇ ಇದ್ದ 63 ಸೆಕ್ಯೂರಿಟಿ ಜೊತೆಗೆ ಪಂಜಾಬ್ ಪೊಲೀಸರು ಹೆಚ್ಚುವರಿ 60 ಜನರನ್ನ ನಿಯೋಜಿಸಿದ್ರು. ಬಳಿಕ ಅದನ್ನ ವಾಪಸ್ ಪಡೆಯಲಾಯಿತು. ಅಂದಹಾಗೆ ಕೇಜ್ರಿವಾಲ್ ದೆಹಲಿಯ ಮಾಜಿ ಸಿಎಂ ಹಾಗೂ ಈ ಬಾರಿ ಮತ್ತೆ ಕಂಟೆಸ್ಟ್ ಮಾಡ್ತಾ ಇರೋದು ಕೂಡ ದೆಹಲಿಯಿಂದಲೇ. ಹಾಗಿದ್ಮೇಲೆ ಪಂಜಾಬ್ ಪೊಲೀಸರಿಗೆ ಏನಿಲ್ಲಿ ಕೆಲಸ ಅನ್ನೋ ಪ್ರಶ್ನೆ ಹುಟ್ಟಿದೆ. ಆದ್ರೆ ಪಂಜಾಬ್ನಲ್ಲಿ ಆಮ್ ಆದ್ಮಿ ಸರ್ಕಾರ ಇರೋದ್ರಿಂದ ಅವರ ಮುಖ್ಯಸ್ಥರನ್ನ ಕಾಪಾಡೋದಕ್ಕೆ ಪಂಜಾಬ್ ಸಿಎಂ ಕಳಿಸಿದ್ದಾರೆ ಎನ್ನಲಾಗಿದೆ. ಇದನ್ನೆಲ್ಲ ನೋಡ್ತಾ ಇರೋ ನೆಟ್ಟಿಗರು ಇದೇ ಕೇಜ್ರಿವಾಲ್ ಮೊದಲ ಎಲೆಕ್ಷನ್ ಟೈಮ್ ನಲ್ಲಿ ಹೇಗಿದ್ರು, ಎಂತೆಂತ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಅನ್ನೋದನ್ನ ಹುಡುಕಿ ತೆಗೆದು ವೈರಲ್ ಮಾಡ್ತಾ ಇದ್ದಾರೆ. ಮೊದಲ ಬಾರಿ ಸಿಎಂ ಆಗಿ ಮುಂದಿನ ಎಲೆಕ್ಷನ್ಗೆ ಹೋಗುವಾಗ ಮಾಧ್ಯಮಗಳ ಮುಂದೆ ಮಾತನಾಡಿದ್ದ ಕೇಜ್ರಿವಾಲ್, ನನಗೆ ಯಾವ ಸೆಕ್ಯೂರಿಟಿ ಬೇಡ, 15 ಜನರನ್ನ ನೇಮಿಸಿದ್ರು, ನಾನು ಎಲ್ಲರನ್ನೂ ವಾಪಸ್ ಕಳಿಸಿಬಿಟ್ಟೆ, ನನಗೆ ಸಾಮಾನ್ಯ ಜನರಂತೆ ಇರೋದಕ್ಕೆ ಇಷ್ಟ ಅನ್ನೋ ಡೈಲಾಗ್ ಹೊಡೆದಿದ್ರು. ಆದ್ರೆ ಈಗ ನೋಡಿದ್ರೆ ಗೃಹ ಸಚಿವ ಅಮಿತ್ ಶಾಗೂ ಇಲ್ಲದ ರೇಂಜ್ಗೆ ಸೆಕ್ಯೂರಿಟಿಗಳನ್ನ ನೇಮಿಸಿಕೊಂಡಿದ್ದಾರೆ. ಆದ್ರೆ ಇದರ ಹಿಂದೆ ನಾನಾ ರೀತಿಯ ಲೆಕ್ಕಾಚಾರಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಒಂದು, ವೋಟ್ ಹಾಕೋ ಸಾಮಾನ್ಯ ಪ್ರಜೆಗಳಿಗೆ ನಮ್ಮ ನಾಯಕ ಆಪತ್ತಿನಲ್ಲಿ ಇದ್ದಾನೆ ಅನ್ನೋದನ್ನ ತೋರಿಸೋದು.
ಇನ್ನೊಂದು ಕಡೆ ಎದುರಾಳಿಗಳಿಗೆ ನಾನೇನು ಕಮ್ಮಿ ಇಲ್ಲ, ನನಗೆ ಇನ್ನೊಂದು ರಾಜ್ಯ ಇದೆ, ನಾನು ನ್ಯಾಷನಲ್ ಲೆವೆಲ್ ಲೀಡರ್ ಅಂತ ಹೇಳ್ತಾ ಇದ್ದಾರೆ ಎನ್ನಲಾಗಿದೆ. ಒಂದು ಕಡೆ ನಾಯಕನ ಕತೆ ಹೀಗಾದ್ರೆ, ಇನ್ನು ಪಕ್ಷದ ಶಾಸಕರ ಮಕ್ಕಳ ಅಂದಾ ದರ್ಬಾರ್ ಕೂಡ ಸದ್ದು ಮಾಡ್ತಾ ಇದೆ. ಆಪ್ ಶಾಸಕ ಅಮಾನತುಲ್ಲಾ ಖಾನ್ ಪುತ್ರ ನಿಯಮ ಉಲ್ಲಂಘನೆ ಮಾಡಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದು ಅವರಿಗೂ ಕೆಟ್ಟದಾಗಿ ಬೈದಿರೋ ಘಟನೆ ನಡೆದಿದೆ. ಗಣರಾಜ್ಯೋತ್ಸವ ಪರೇಡ್ ಹಿನ್ನೆಲೆ ಓಕ್ಲಾ ಪ್ರದೇಶದಲ್ಲಿ ತಯಾರಿ ನಡೀತಾ ಇತ್ತು. ಈ ವೇಳೆ ಅಲ್ಲಿ ಆಪ್ ಶಾಸಕನ ಪುತ್ರ ಮನಸೋ ಇಚ್ಛೆ ಬೈಕ್ ಓಡಿಸಿದ್ದಾನೆ. ಹೆಲ್ಮೆಟ್ ಇಲ್ಲ, ಇಲ್ಲೀಗಲ್ ಸೈಲೆನ್ಸರ್ ಕಂಡು ಪೊಲೀಸರು ಅಡ್ಡ ಹಾಕಿದ್ದು ಲೈಸೆನ್ಸ್ ಕೇಳಿದ್ದಾರೆ. ಅದಕ್ಕೆ ಬಾಯಿಗೆ ಬಂದ ಹಾಗೆ ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಪೊಲೀಸರಿಗೆ ಬೈಯೋ ಆತ ಯಾವ ಲೈಸೆನ್ಸು ಇಲ್ಲ, ನಮ್ಮಪ್ಪ ಯಾರು ಅಂತ ಗೊತ್ತಾ ಅಂತ ಆವಾಜ್ ಹಾಕಿದ್ದಾನೆ. ಆದ್ರೂ ಪಟ್ಟು ಬಿಡದ ಪೊಲೀಸರು ಬೈಕನ್ನ ವಶಕ್ಕೆ ಪಡೆದು 20,000 ರು ದಂಡ ಹಾಕಿದ್ದಾರೆ. ಆತನ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದ್ದು, ಮೊದಲೇ ಇದ್ದ ಅಸಮಾಧಾನಗಳು, ಆಕ್ರೋಶದ ಜೊತೆಗೆ ಇದೊಂದು ಸೇರ್ಪಡೆ ಆದಂತಾಗಿದೆ. ಇನ್ನು ದೆಹಲಿ ಗೆಲ್ಲೋದಕ್ಕೆ ಈ ಬಾರಿ ಎಲ್ಲರೂ ಫ್ರೀ ಮೊರೆ ಹೋಗಿದ್ದಾರೆ ಅನ್ನೋದು ಗೊತ್ತಿರೋದೆ. ಇದು ಕೂಡ ಕೇಜ್ರಿವಾಲ್ಗೆ ಹೊಡೆತ ಕೊಡ್ತಾ ಇದೆ. ದೆಹಲಿ ಅಖಾಡದಲ್ಲಿ ಯಾರ್ಯಾರು ಏನೇನನ್ನೆಲ್ಲ ಫ್ರೀ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಈಗ ಚರ್ಚೆ ಆಗ್ತಾ ಇದೆ. ಸರ್ಕಾರಿ ಉದ್ಯೋಗಿಗಳ ಕುಟುಂಬದವರು ಹಾಗೂ ಶಾಸಕರು, ಸಚಿವರ ಕುಟುಂಬಸ್ಥರು ಬಿಟ್ಟು ಬಾಕಿ ಎಲ್ಲಾ 18 ವರ್ಷ ಮೇಲ್ಪಟ್ಟ ಹೆಣ್ಣು ಮಕ್ಕಳಿಗೆ ಆಮ್ ಆದ್ಮಿ 2,100 ರು ಮಾಸಿಕ ಘೋಷಣೆ ಮಾಡಿದೆ. ಇತ್ತ ಬಿಜೆಪಿ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬದ ಮಹಿಳೆಯರಿಗೆ ಮಾತ್ರ ಮಾಸಿಕ 2,500 ಘೋಷಣೆ ಮಾಡಿದೆ. ಜೊತೆಗೆ ಗರ್ಭಿಣಿಯರಿಗೆ 21,000 ಹಣವನ್ನ ಘೋಷಣೆ ಮಾಡಿದೆ. ಇನ್ನು ಕಾಂಗ್ರೆಸ್ ಯಾವ ರಿಸ್ಟ್ರಿಕ್ಷನ್ ಇಲ್ಲದೆ ಎಲ್ಲಾ ಮಹಿಳೆಯರಿಗೂ 2,500 ಮಾಸಿಕ ಹಣವನ್ನ ಘೋಷಣೆ ಮಾಡಿದೆ. ವಿದ್ಯಾರ್ಥಿಗಳ ಪೈಕಿ ದಲಿತ ವಿದ್ಯಾರ್ಥಿಗಳ ಹೈಯರ್ ಎಜುಕೇಶನ್ಗೆ ಕೇಜ್ರಿವಾಲ್ ಸ್ಕಾಲರ್ಶಿಪ್ ಘೋಷಣೆ ಮಾಡಿದ್ರೆ, ಬಿಜೆಪಿ ಕಾಂಪಿಟೇಟಿವ್ ಪರೀಕ್ಷೆಗೆ ಪ್ರಯತ್ನ ಪಡ್ತಾ ಇರೋ ಹಿಂದುಳಿದ ವಿದ್ಯಾರ್ಥಿಗಳಿಗೆ 2 ಅಟೆಂಪ್ಟ್ ವರೆಗೆ 15,000 ಸಹಾಯಧನವನ್ನ ಘೋಷಿಸಿದೆ. ಜೊತೆಗೆ ಟೆಕ್ನಿಕಲ್ ಕೋರ್ಸ್ ಮಾಡ್ತಾ ಇರೋ SC ST ವಿದ್ಯಾರ್ಥಿಗಳಿಗೆ ಮಾಸಿಕ 1,000 ಹಣವನ್ನ ಘೋಷಣೆ ಮಾಡಿದೆ. ಇತ್ತ ಕಾಂಗ್ರೆಸ್ ನಿರುದ್ಯೋಗಿಗಳಿಗೆ ವಾರ್ಷಿಕ 8,500 ಹಣವನ್ನ ಘೋಷಣೆ ಮಾಡಿದೆ. ಇನ್ನು 65 ವರ್ಷ ಮೇಲ್ಪಟ್ಟ ವೃದ್ಧರಿಗೆ ಕೇಜ್ರಿವಾಲ್ ಪ್ರೈವೇಟ್ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆಯನ್ನ ಘೋಷಣೆ ಮಾಡಿದ್ರೆ, ಬಿಜೆಪಿ ವಿವಿಧ ರೀತಿಯ ಪೆನ್ಷನ್ಗಳ ಜೊತೆಗೆ ಚಿಕಿತ್ಸೆಯಲ್ಲಿ ಇನ್ಶೂರೆನ್ಸ್ ಕವರ್ ಅನ್ನ ಹೆಚ್ಚಿಸಿದೆ. ಕಾಂಗ್ರೆಸ್ ವಯೋವೃದ್ಧರ ಬಗ್ಗೆ ತಲೆ ಕೆಡಿಸಿಕೊಂಡಂತೆ ಕಾಣಿಸ್ತಾ ಇಲ್ಲ. ಇನ್ನು ಕೇಜ್ರಿವಾಲ್ ಆಟೋ ಚಾಲಕರ ಮಗಳನ್ನ ಮದುವೆ ಆದ್ರೆ 1 ಲಕ್ಷ ಬಹುಮಾನ, ಪ್ರತಿ ದೀಪಾವಳಿ ಹಾಗೂ ಹೋಲಿ ಹಬ್ಬಕ್ಕೆ 2,500 ಹಣವನ್ನ ಘೋಷಣೆ ಮಾಡಿದ್ರೆ, ಇತ್ತ ಬಿಜೆಪಿ ಆ 2 ಹಬ್ಬಗಳಿಗೆ ಉಚಿತ ಸಿಲಿಂಡರ್ ಮತ್ತು ಕೇವಲ 5 ರೂಗೆ ಊಟ ನೀಡೋ ಅಟಲ್ ಕ್ಯಾಂಟೀನ್ ಸೇರಿ ಇನ್ನೊಂದಷ್ಟು ವರ್ಣರಂಜಿತ ಘೋಷಣೆಗಳನ್ನ ಮಾಡಿದೆ. ಅಚ್ಚರಿ ಅನ್ನೋ ಹಾಗೆ ಕೇಜ್ರಿವಾಲ್ ಅರ್ಚಕರ ಸಂಬಳ 18,000ಕ್ಕೆ ಏರಿಸಿದ್ದಾರೆ. ಇದು ಎಲ್ಲಾ ಧರ್ಮದವರಿಗೂ ಸಿಗಲಿದೆಯಾ ಅಥವಾ ಹಿಂದೂಗಳನ್ನ ಹೊರತುಪಡಿಸಿ ಬೇರೆಯವರಿಗೆ ಮಾತ್ರನಾ ಅನ್ನೋದು ಗೊತ್ತಿಲ್ಲ. ಒಟ್ನಲ್ಲಿ ದೆಹಲಿ ಎಲೆಕ್ಷನ್ ಮುಗಿಯೋ ತನಕವೂ ಒಂದಲ್ಲ ಒಂದು ಸ್ಟ್ರಾಟಜಿ, ರಣತಂತ್ರಗಳು, ಅಪ್ಡೇಟ್ಗಳು ಬರ್ತಾನೆ ಇರೋದು ಪಕ್ಕ. ಜನ ಯಾರಿಗೆ ಜೈ ಅಂತಾರೆ ಅನ್ನೋದು ಸದ್ಯದ ಪ್ರಶ್ನೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.